ಹಾಯ್, ಎಲ್ಲರಿಗೂ ಮೋಟೋ ಬ್ರದರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋಂಥ ಕಾರು ಟಾಟಾ ಅಲ್ಟ್ರೋಸ್. ಇದು ಒನ್ ಆಫ್ ಮೈ ಫೇವ್ರೆಟ್ ಕಾರು. ಈ ಕಾರ್ನ ರಿವ್ಯೂ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಮತ್ತಿನ ತಡ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಹಾಗೂ ಸ್ಪೆಸಿಫಿಕೇಶನ್ಸ್ ಇದೆ ನೋಡ್ಕೊಂಡು ಬರೋಣ. ಇದರಲ್ಲಿ ನಮಗೆ 1200cc 1.2 ಲೀಟರ್ ನ್ಯಾಚುರಲ್ ಆಸ್ಪಿರೇಟೆಡ್ ಇಂಜಿನ್ ಇದೆ. 88 bhp 113 Nm ಟಾರ್ಕ್ ಇರುತ್ತೆ. BS6 ಫೇಸ್ 2 ವರ್ಷನ್ನಿಂದ ಯಾವುದೇ ರೀತಿಯಾದಂಥ ಇಂಜಿನ್ ನಾಯ್ಸು ಬರೋದಿಲ್ಲ. ತುಂಬಾ ಕಡಿಮೆ ಮಾಡಿದ್ದಾರೆ. ಸೊ ಮೇಜರ್ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಫ್ರಂಟು ಮತ್ತು ಬ್ಯಾಕಲ್ಲಿ ನಮಗೆ 180 ಸೆಕ್ಷನ್ ಟೈರ್ ಸಿಗುತ್ತೆ ಹಾಗೂ ಡೈಮಂಡ್ ಕಟ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಇದು ಈ XZ ವೇರಿಯಂಟಿಂದ ಮಾತ್ರ ಅಲಾಯ್ ವೀಲ್ಸ್ ನಮಗೆ ಅವೈಲೇಬಲ್ ಇರೋದು. ಇದಕ್ಕಿಂತ ಹಿಂದಿನ ವೇರಿಯಂಟು XT ವೇರಿಯಂಟು ಅದರಲ್ಲೆಲ್ಲ ನಮಗೆ ಅಲಾಯ್ ವೀಲ್ಸ್ ಸಿಗೋದಿಲ್ಲ. ಸೊ ನಾರ್ಮಲ್ ವೀಲೇ ಅವೈಲೇಬಲ್ ಇರುತ್ತೆ. ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಅದು ಕೂಡ ಹ್ಯಾಲೋಜನ್ ಆಗಿರುತ್ತೆ. LED ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ರೆ ಬೆಟರ್ ಇರ್ತಿತ್ತು ಅನ್ನೋದೊಂದು ನನ್ನ ಅಭಿಪ್ರಾಯ. ಫಾಗ್ ಲ್ಯಾಂಪ್ಸ್ ಈ ವೇರಿಯಂಟಲ್ಲಿ ಆಲ್ರೆಡಿ ಇನ್ಬಿಲ್ಟಲ್ಲೇ ಕೊಟ್ಟಿರ್ತಾರೆ. ಇದರಲ್ಲಿ ಕ್ರೋಮ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ಕಾರು ನೋಡೋಕ್ಕೆ ತುಂಬಾ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಸಖತ್ ಪ್ರೀಮಿಯಂ ಲುಕ್ ಇರೋವಂಥ ಕಾರ್ ಇದು. ಇದು ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಹ್ಯಾಚ್ ಬ್ಯಾಕ್. ಇದರಲ್ಲಿ ನಿಮಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಗುತ್ತೆ. ಇಂಡಿಯಾದಲ್ಲೇ ಟಾಟಾ ಅಲ್ಟ್ರೋಸ್ ಮಾತ್ರ ಓನ್ಲಿ ಹ್ಯಾಚ್ ಬ್ಯಾಕ್ ಡೀಸೆಲ್ ಇಂಜಿನ್ನ ಪ್ರೊವೈಡ್ ಮಾಡ್ತಾ ಇರೋದು. ಅಲ್ಟ್ರೋಸ್ ಬಿಟ್ಟರೆ ಬೇರೆ ಯಾವುದೇ ಹ್ಯಾಚ್ ಬ್ಯಾಕಲ್ಲೂ ಡೀಸೆಲ್ ಇಂಜಿನ್ ಅವೈಲೇಬಲ್ ಇಲ್ಲ. ಟಾಟಾದ ಪ್ರತಿಯೊಂದು ಕಾರಲ್ಲೂ ವೋಕಲ್ ಫಾರ್ ಲೋಕಲ್ ಈ ಬ್ಯಾಡ್ಜಿಂಗ್ ಕೊಟ್ಟಿರ್ತಾರೆ. ಯಾಕಂದರೆ ಇಲ್ಲಿನ ಜನಗಳಿಗೆ ಜಾಸ್ತಿ ಬೆಂಬಲ ಇರುತ್ತೆ ಅಂತ. ಇದರಲ್ಲಿ ಫೀಚರ್ಸ್ ಎಲ್ಲ ತುಂಬಾ ಅಪ್ಗ್ರೇಡ್ ಮಾಡಿದ್ದಾರೆ. ಆಟೋ ರೇಂಜ್ ಸೆನ್ಸಿಂಗ್ ವೈಪರ್ಸ್ ಇದೆ. ಸೊ ಕಾರು ಇಂಜಿನ್ ರನ್ನಿಂಗಲ್ಲಿ ಅಥವಾ ಕೀ ಆನ್ ಇದ್ದಾಗ ಇದ್ರ ಮೇಲೆ ನೀರು ಬಿದ್ದರೆ ಆಟೋಮೆಟಿಕ್ಕಾಗಿ ವೈಪರ್ಸ್ ವರ್ಕ್ ಆಗುತ್ತೆ. XZ ವೇರಿಯಂಟಲ್ಲಿ ನಮಗೆ FM ಆ್ಯಂಟನ ಸಿಗುತ್ತೆ. ಬಟ್ ಇದಕ್ಕಿಂತ ನೆಕ್ಸ್ಟ್ ವೇರಿಯಂಟ್ಸಲ್ಲೆಲ್ಲ ಇಲ್ಲಿ ಫಿನ್ ಕೊಟ್ಟಿರ್ತಾರೆ. ಸೊ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಫೀಚರ್ಸು. 5 ಸ್ಟಾರ್ ಸೇಫ್ಟಿ ರೇಟಿಂಗು ಪ್ರೂವ್ ಆಗಿದೆ. ಹೇಗೆ ಅಂದರೆ ಇಲ್ಲಿ ನೀವು ನೋಡ್ಬೋದು 2 ಸ್ಮಾಲ್ ಡೆಂಟ್ಸ್ ಇದೆ ಇಲ್ಲಿ ಮತ್ತು ಇಲ್ಲಿ. ಇದ್ರ ಮೇಲೆ ಒಂದು 35ರಿಂದ 40 kg ಇರೋಂಥ ಏಣಿ ಡೈರೆಕ್ಟಾಗಿ ಬಿದ್ದಿದ್ದು. ಆದರೂ ಕೂಡ ಯಾವುದೇ ರೀತಿಯಾದಂಥ ಮೇಜರ್ ಡ್ಯಾಮೇಜಸ್ ಇಲ್ಲ. 2 ಸ್ಮಾಲ್ ಡೆಂಟ್ಸ್ ಮಾತ್ರ ಆಗಿರೋದು. ಇದೇ ಜಾಗದಲ್ಲಿ ಯಾವುದಾದ್ರು ಲೋ ರೇಟಿಂಗ್ಸ್ ಇರೋಂಥ ಕಾರ್ ಇದ್ದಿದ್ರೆ ಕಂಪ್ಲೀಟ್ ಇನ್ಕ್ಲೂಡಿಂಗ್ ಫ್ರಂಟ್ ಗ್ಲಾಸ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿರೋದು. ಸೊ ಸೇಫ್ಟಿ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. XZ ವೇರಿಯಂಟಿಂದ ನಿಮಗೆ ಬ್ಯಾಕಲ್ಲಿ ವೈಪರ್ ಸಿಗುತ್ತೆ. ಹಾಗೂ ನೀವು ಬ್ಯಾಕ್ ಲುಕ್ ನೋಡ್ಬೋದು, ಸಖತ್ ಪ್ರೀಮಿಯಮ್ ಆಗಿರುತ್ತೆ. ಲುಕ್ ವೈಸ್ ಮಾತ್ರ ಕಾರಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸು 165 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಸೊ ಯಾವುದೇ ರೀತಿಯಾಗಿ ಹಂಪ್ಸ್ಗಳಾಗಲಿ ಚಿಕ್ಕ ಪುಟ್ಟ ಗುಂಡಿಗಳಾಗಲಿ ಇದಕ್ಕೇನು ಮ್ಯಾಟ್ರೇ ಆಗಲ್ಲ. ತುಂಬ ಸ್ಮೂತ್ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಈಸ್ ಮೋರ್ ದ್ಯಾನ್ ಎನಫ್. ಓಕೆ, ನಮಗೆ 37 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಸೊ ಟಾಟಾ ಕಂಪ್ನಿ ಸ್ಟಾರ್ಟ್ ಆಗಿ 25 ಇಯರ್ಸಿಗೆ ಇದೆ. 50 lakh ಕಾರ್ಸ್ನ ಸೆಲ್ ಮಾಡಿದ್ದಾರೆ. ಅದರದ್ದು ಬ್ಯಾಡ್ಜಿಂಗ್ ಇಲ್ಲಿ ನೀವು ನೋಡ್ಬೋದು. ಇದು ಎಲ್ಲ ಕಾರಲ್ಲೂ ಇವಾಗ ರೀಸೆಂಟಾಗಿ ಬರ್ತಾ ಇರೋ ಎಲ್ಲ ಕಾರಲ್ಲೂ ಅವೈಲೇಬಲ್ ಇದೆ. ಈ ರೇನ್ ವೈಸರ್ಸು ಮತ್ತು ಈ ಕ್ರೋಮ್ ಫಿನಿಶ್ ಏನಿದೆ ಇದ್ಯಾವುದು ಕಾರಲ್ಲಿ ಇನ್ಬಿಲ್ಟಲ್ಲಿ ಅವೈಲೇಬಲ್ ಇರೋದಿಲ್ಲ. ಇನ್ಬಿಲ್ಟ್ ಎಲ್ಲ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿರೋದು. ಇದಕ್ಕೆ ಎಕ್ಸ್ಟ್ರಾ 2500 ಮೇಲೆ ಕೊಟ್ಟಿರೋದು. ಹಾಗೂ ಈ ಕ್ರೋಮ್ ಕ್ಲಾಡಿಂಗ್ ಎಲ್ಲ
ಇದು ಒಂದು ಎಸೆನ್ಷಿಯಲ್ ಕಿಟ್ ಬರುತ್ತೆ, ಅದರಲ್ಲಿ ತೊಗೊಂಡ್ರೆ ನಿಮಗೆ ಕ್ರೋಮ್ ಕ್ಲೈಡಿಂಗ್ಸ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ನಮಗೆ ಇದರಲ್ಲಿ ಬೂಟ್ ಸ್ಪೇಸು 345 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಮೋರ್ ದೆನ್ ಎನಫ್, ಸಫಿಷಿಯೆಂಟ್ ಬೂಟ್ ಸ್ಪೇಸ್ ಇದೆ. ಇಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಕ್ಸೆಸರೀಸ್ ಇವೆಲ್ಲ ಕೊಟ್ಟಿರೋದು. ಇನ್ನು ಇದರಲ್ಲಿ ನಿಮಗೆ ಸ್ಪೇರ್ ವೀಲ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದು ಫ್ಲೋರ್ ಮ್ಯಾಟ್ಸ್ ಎಲ್ಲ ಇದೆಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು. ಇದು 3D ಫ್ಲೋರ್ ಮ್ಯಾಟು ಎಸೆನ್ಷಿಯಲ್ ಕಿಟ್ಟಲ್ಲಿ ಬರುತ್ತೆ. ಸೊ ಎಕ್ಸ್ಟ್ರಾ ಸ್ಪೇರ್ ವೀಲು ಇಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಇದು ಟೂಲ್ ಕಿಟ್ಟು, 4 ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ. ಹಾಗೂ ಡೋರ್ ಕಲರ್ಸ್ನ ನೋಡ್ಬೋದು, ವೈಟು ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿದೆ. ಅದೇ ರೀತಿ ಇಂಟೀರಿಯರ್ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಇದೆ. ಹಾಗೂ ನೀವಿಲ್ಲಿ ನೋಡ್ಬೋದು ಆ್ಯಂಬಿಯೆಂಟ್ ಲೈಟಿಂಗ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನಮಗೆ AC ಆನ್ ಆ್ಯಂಡ್ ಆಫ್ ಬಟನ್ನು ಹಾಗೂ AC ಕಂಟ್ರೋಲಿಂಗ್ ಬಟನ್ಸ್ ಎಲ್ಲ ಅವೈಲೇಬಲ್ ಇದೆ. AC ತುಂಬಾ ಚೆನ್ನಾಗಿದೆ. ಸೊ AC ಬಗ್ಗೆ ನೋ ಕಂಪ್ಲೇಂಟ್ಸು. ಇದರಲ್ಲಿ ನಮಗೆ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇರುತ್ತೆ. ಹಾಗೂ USB-C ಟೈಪು ಮತ್ತು ನಾರ್ಮಲ್ USB ಇಷ್ಟು USB ಸಾಕೆಟ್ಸು ಅವೈಲೇಬಲ್ ಇದೆ. ಇಲ್ಲಿ ನಮಗೆ ಆಲ್ಟ್ರಾಸ್ ಬ್ಯಾಡ್ಜಿಂಗ್ ಇದೆ. ಹಾಗೂ ಹಾರ್ಮನ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇದೆ. ಸೊ ಮ್ಯೂಸಿಕ್ ಸಿಸ್ಟಮ್ ಮಾತ್ರ 10 ಔಟ್ ಆಫ್ 10. ಸೊ ಸೌಂಡ್ ಕ್ವಾಲಿಟಿ ಸೂಪರ್ ಆಗಿದೆ. ಇದರಲ್ಲಿ ಸೇಫ್ಟಿ ಫೀಚರ್ ಅಂತ ಬಂದರೆ ಸ್ಟ್ಯಾಂಡರ್ಡ್ ಆಗಿ 4 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಇನ್ನು ಗ್ಲೋಬಲ್ NCAP ರೇಟಿಂಗು 5 ಸ್ಟಾರ್ ರೇಟಿಂಗ್ ಇದೆ. ಸೊ ಸೇಫ್ಟಿ ಬಗ್ಗೆ ನೋ ಡೌಟ್ಸ್. ಟಾಟಾ ಮೀನ್ಸ್ ಟ್ರಸ್ಟ್, ದಟ್ಸ್ ಇಟ್. ಇದರಲ್ಲಿ ನಮಗೆ 6 ಇಂಚ್ ಟಚ್ ಸ್ಕ್ರೀನ್ ಎನ್ಫೋಟೈನ್ಮೆಂಟ್ ಸಿಗುತ್ತೆ. ಟಚ್ ರೆಸ್ಪಾನ್ಸ್ ಎಲ್ಲ ಸೂಪರ್ ಆಗಿದೆ. ಸೊ ಇಲ್ಲಿವರೆಗೂ ಆಗಲಿ ಯಾವುದೇ ಪ್ರಾಬ್ಲಮ್ಸ್ ಬಂದಿಲ್ಲ. ಹಾಗೂ ನೋಡಿ ಟಚ್ ರೆಸ್ಪಾನ್ಸ್ ಮಾತ್ರ ತುಂಬಾ ಕ್ವಿಕ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಗ್ಲೋ ಬಾಕ್ಸ್ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ಕಪ್ ಹೋಲ್ಡರ್ಸ್ ಇರುತ್ತೆ. ಹಾಗೂ ಒಳಗಡೆ ನಮಗೆ ಯಾವುದಾದ್ರು ವಾಟರ್ ಬಾಟಲ್ ಇದ್ದರೆ ಕೋಲ್ಡ್ ಆಗುವಂಥ ಫೀಚರ್ ಕೂಡ ಅವೈಲೇಬಲ್ ಇದೆ. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಮೇಲೇನೂ ಕೂಡ ನಾವೇನಾದ್ರು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಹೋಲ್ಡ್ ಮಾಡ್ಬೋದು. ಕೆಳಗಡೆನೂ ಕೂಡ ಒಂದು 2-3 ಬಾಟಲ್ಸ್ವರೆಗೂ ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಇದೆ. ಏನಾದ್ರು ಕವರ್ ಇದ್ದರೆ ಇಲ್ಲಿ ನಾವು ಹ್ಯಾಂಗ್ ಮಾಡ್ಬೋದು. ಸೊ ಇದು ಕೋ ಪ್ಯಾಸೆಂಜರ್ ಸೀಟ್ ಮುಂದೆ ಇರೋದು. ಇದರಲ್ಲಿ ನಮಗೆ 2 ಡ್ರೈವಿಂಗ್ ಮೋಡ್ ಅವೈಲೇಬಲ್ ಇದೆ. ಒಂದು ಸಿಟಿ ಡ್ರೈವ್ ಮೋಡು ಹಾಗೂ ಇನ್ನೊಂದು economy drive mode activated. City drive mode activated. ಸೊ ನಮಗೆ ಇದರಲ್ಲಿ ಬ್ಯಾಕಲ್ಲಿ AC ವೆಂಟ್ಸ್ ಅವೈಲೇಬಲ್ ಇದೆ. ಸೊ ಇದಕ್ಕಿಂತ ಹಿಂದ್ಗಡೆ ವೇರಿಯಂಟಲ್ಲಿ ನಮಗೆ AC ವೆಂಟ್ಸ್ ಎಲ್ಲ ಕೊಟ್ಟಿರೋದಿಲ್ಲ. ಸೊ ಈ ವೇರಿಯಂಟಿಂದ ನಿಮಗೆ AC ವೆಂಟ್ಸು ಹಾಗೂ USB ಸಾಕೆಟ್ ಕೂಡ ಅವೈಲೇಬಲ್ ಇದೆ. ಇದು ನಮಗೆ ವಾಯ್ಸ್ ಕಮಾಂಡ್ ಸ್ಪೀಕರು. ಹಾಗೂ ಇಲ್ಲಿ ನಾವು ಸನ್ ಗ್ಲಾಸ್ನ ಹೋಲ್ಡ್ ಮಾಡ್ಬೋದು. ಇದು ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದಿತ್ತೇನೋ ಅನಿಸುತ್ತೆ. ಸೊ ಹಾಗೂ ಈ ಸೈಡಲ್ಲಿ ನಮಗೆ ಮಿರರ್ ಕೊಟ್ಟಿದ್ದಾರೆ. ಸೊ ಫೇಸ್ ನೋಡ್ಬೋದು. ಮತ್ತು ಡ್ರೈವರ್ ಸೈಡಲ್ಲಿ ಏನೂ ಇರೋದಿಲ್ಲ. ಜಸ್ಟ್ ಯಾವ್ದಾರು ಡಾಕ್ಯುಮೆಂಟ್ಸ್ ಬೇಕಂದರೆ ಹೋಲ್ಡ್ ಮಾಡ್ಬೋದು. ದಟ್ಸ್ ಇಟ್. ನಿಮಗೆ ಸ್ಟೇರಿಂಗ್ ವೀಲಲ್ಲಿ ವಾಲ್ಯೂಮ್ ಕಂಟ್ರೋಲ್ ಬಟನ್ ಸಿಗುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ, ಕಾಲ್ ರಿಸೀವ್ ಹಾಗೂ ಡಿಸ್ಕನೆಕ್ಟ್ ಬಟನ್ ಸಿಗುತ್ತೆ. ಈ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ಅವೈಲೇಬಲ್ ಇದೆ. ಸೊ ಇಷ್ಟು ಫೀಚರ್ಸ್ ಮಾತ್ರ ನಿಮ್ಗೆ ಅವೈಲೇಬಲ್ ಇರುತ್ತೆ. ಟಾಪ್ ಎಂಡ್ ಮಾಡೆಲಲ್ಲಿ ಹೋದರೆ ಇದಕ್ಕಿಂತ ಎಕ್ಸ್ಟ್ರಾ ನಿಮಗೆ ಫೀಚರ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ಇಂಜಿನ್ ಆನ್ ಮಾಡಿದಾಗ ನೋಡ್ಬೋದು, ಇಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ನಿಮಗೆ ಕಾಣಿಸುತ್ತೆ. RPM, ಇದರಲ್ಲಿ ಸೀಟ್ ಕಂಫರ್ಟ್ ಅಂತ ನೋಡೋದಾದರೆ ನಮಗೆ ಬ್ಯಾಕಲ್ಲಿ ತುಂಬಾ ಲೆಗ್ ರೂಮ್ ಅವೈಲೇಬಲ್ ಇದೆ. ಹಾಗೂ ಹೆಡ್ ರೂಮ್ ಕೂಡ ಡೀಸೆಂಟ್ ಎನಫ್. ಸೊ ನನ್ನ ಹೈಟ್ 5.8. ಸೊ 6 ಫೀಟ್ ಇರೋರಿಗೆ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ಬೋದು, ಬಟ್ ಸ್ಟಿಲ್ ಬೆಟರ್. ವಯಸ್ಸಾದವರಿಗೆ ಹತ್ತೋಕ್ಕೆ ಇಳಿಯೋಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗೋದಿಲ್ಲ. ಸೀಟ್ ಕುಷ್ನಿಂಗು ಎಲ್ಲ ತುಂಬಾ ಪ್ರೀಮಿಯಮ್ ಆಗಿದೆ. ಸೊ ಲಾಂಗ್ ಡ್ರೈವ್ ಹೋಗೋಕ್ಕೂ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀವು ಲಾಂಗ್ ಜರ್ನಿನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದರಲ್ಲಿ ನನಗೆ ಒಂದು ಡ್ರಾಬ್ಯಾಕ್ ಅನಿಸಿದ್ದೇನಪ್ಪ ಅಂದರೆ, ಯಾರು ಚಿಕ್ಕ ಮಕ್ಕಳು ಕೂತಾಗ ಈ ಡೋರ್ನ ಹೀಗೆ ಆರಾಮಾಗಿ ಓಪನ್ ಮಾಡ್ಬೋದು. ನೀವು ಇಲ್ಲಿ ನೋಡಿ, ಇದನ್ನು ಈಗ ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತೆ. ಹಿಂಗೆ ಓಪನ್ ಮಾಡಿದರೆ
ಅನ್ಲಾಕ್ ಆಗುತ್ತೆ. ಅವಾಗ ಓಪನ್ ಮಾಡಿದರೆ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಮೂವಿಂಗ್ ಕಾರಲ್ಲಿ ಈ ಥರ ಓಪನ್ ಮಾಡಿದರೆ ಕಷ್ಟ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಬೆಟರ್ ಇರ್ಬೋದಿತ್ತು ಅನಿಸುತ್ತೆ. ಅದು ಬಿಟ್ಟರೆ ಇನ್ನೇನು ಮೇಜರ್ ಕಂಪ್ಲೇಂಟ್ ಇಲ್ಲ. ಸೊ ಇದು ಡೋರ್ ಓಪನ್ ಆದರೆ ಅಲ್ಲಿ ನಿಮಗೆ ಅಲರ್ಟ್ ಬರುತ್ತೆ. ಸೊ ರೇರ್ ಡೋರ್ ಲೆಫ್ಟ್ ಆರ್ ರೈಟ್ ಯಾವ ಡೋರ್ ಓಪನ್ ಆಗಿದೆ ಅದೆಲ್ಲ ಅಲರ್ಟ್ ಬರುತ್ತೆ. ಸೊ ಇಷ್ಟು ಫೀಚರ್ಸ್ ಇದೆ, ಬಟ್ ಸ್ಟಿಲ್ ಇದು ಸ್ವಲ್ಪ ಅನ್ಸೇಫ್ ಅಂತ ಫೀಲ್ ಆಗುತ್ತೆ. ಯಾಕಂದರೆ ತುಂಬ ಫಾಸ್ಟ್ ಮೂವಿಂಗ್ ಕಾರಲ್ಲಿದ್ದಾಗ ಸಡನ್ ಡೋರ್ ಓಪನ್ ಆದರೆ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ದಟ್ಸ್ ಇಟ್. ಅದು ಬಿಟ್ಟರೆ ಇನ್ನೇನು ಕಂಪ್ಲೇಂಟ್ ಇಲ್ಲ. ಈ ಸೀಟ್ ಕವರ್ಸ್ ಎಲ್ಲ ಎಸೆನ್ಷಿಯಲ್ ಕಿಟ್ಸಲ್ಲೇ ಕೊಟ್ಟಿರ್ತಾರೆ. ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದು ಆಲ್ಟ್ರೋಸ್ ಫಿಟ್ಟಿಂಗು. ಸೊ ಟಾಟಾ ಕಡೆಯಿಂದನೇ ಬರುತ್ತೆ. ಸೊ ಇದರಲ್ಲಿ ಗೇರ್ ಬಾಕ್ಸ್ ಸ್ಮೂತ್ ಇಲ್ಲ, ತುಂಬ ಹಾರ್ಡ್ ಇದೆ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ಸ್ ಇತ್ತು. ಬಟ್ ಈ BS6 Phase 2 ಇಂದ ಎಲ್ಲಾನು ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ ಟಾಟಾದವರು. ಸೊ ಗೇರ್ಸ್ ಎಲ್ಲ ತುಂಬಾ ಬಟರ್ ಸ್ಮೂತ್ ಆಗಿದೆ. ಸೊ ಯಾವುದೇ ರೀತಿಯಾದಂಥ ಲ್ಯಾಗ್ ಇರೋದಿಲ್ಲ. ಗೇರ್ ಚೇಂಜ್ ಮಾಡ್ಬೇಕಾದ್ರೆ ತುಂಬಾ ಸ್ಮೂತಾಗಿ ಫೀಲ್ ಆಗುತ್ತೆ. ಇದು ಡಿಪೆಂಡ್ಸ್ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ರಫ್ ಆಗಿ ಯೂಸ್ ಮಾಡಿದರೆ ಗಾಡಿಗಳು ಬೇಗ ಹಾಳಾಗುತ್ತೆ. ನೀವು ಸ್ಮೂತಾಗಿ ಚೆನ್ನಾಗಿ ನೋಡ್ಕೊತ ಇದ್ರೆ ಗಾಡಿಗಳು ಯಾವತ್ತೂ ನಿಮಗೆ ಕೈ ಕೊಡೋಲ್ಲ. ಇನ್ನು ಇದ್ರ ಪರ್ಫಾರ್ಮೆನ್ಸ್ ಅಂತ ಬಂದರೆ ನೋ ಕಮೆಂಟ್ಸ್. ಸೊ ನೋ ನೆಗೆಟಿವ್ ಕಮೆಂಟ್ಸ್ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ಪರ್ಫಾರ್ಮೆನ್ಸು ಕೂಡ ತುಂಬಾ ಚೆನ್ನಾಗಿದೆ. ಇನಿಷಿಯಲ್ ಪಿಕಪ್ ಆಗ್ಬೋದು, ಮಿಡ್ ಆ್ಯಂಡ್ ಟಾರ್ಕ್ ಆಗಿರ್ಬೋದು, ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ನೀವು ಮೈಲೇಜ್ ಕ್ಲೇಮ್ ಮಾಡಬೇಕಂದ್ರೆ ಎಕಾನಮಿ ಡ್ರೈವ್ ಮೋಡಲ್ಲಿ ನೀವು ಡ್ರೈವ್ ಮಾಡಿದರೆ ಸೊ ನಿಮಗೆ 19-20 ಕಿಲೋಮೀಟರ್ಸು ಆರಾಮಾಗಿ ಕ್ಲೇಮ್ ಆಗುತ್ತೆ. ಇನ್ನು ನೀವು ಸಿಟಿ ಡ್ರೈವ್ ಮೋಡಲ್ಲಿ ಹಾಕ್ಕೊಂಡು ಓಡಿಸ್ತೀನಿ ಅಂದರೆ ಇನಿಷಿಯಲ್ ಪಿಕಪ್ಪು ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮೈಲೇಜ್ ಅದಕ್ಕಿಂತ 1 or 2 ಕಿಲೋಮೀಟರ್ಸು ಡ್ರಾಪ್ ಆಗ್ಬೋದು. ಸೊ ನನಗೆ ಇಲ್ಲಿವರೆಗೂ ಹೈಯೆಸ್ಟು 19.1 ಕಿಲೋಮೀಟರ್ ಮೈಲೇಜ್ ಬಂದಿದೆ. ಇನ್ನು ಯಾವುದೇ ರೀತಿಯಾದಂಥ ಸರ್ವಿಸ್ ಆಗಿಲ್ಲ. ಗಾಡಿ ತೊಗೊಂಡು 1500 ಕಿಲೋಮೀಟರ್ಸ್ ಮಾತ್ರ ಓಡಿಸಿರೋದು. ಸೊ ಇನ್ನು ಹೋಗ್ತಾ ಹೋಗ್ತಾ ಮೈಲೇಜ್ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗೇ ಆಗುತ್ತೆ. ಟಾಟಾ ಅಲ್ಟ್ರೋಸ್ XZ ವೇರಿಯಂಟ್ನ ಶೋರೂಮ್ ಪ್ರೈಸ್ ಬಂದು 8.5 lakhs. ಸೊ ನಿಮಗೆ ಆನ್ ರೋಡ್ ದಾವಣಗೆರೆ ಶೋರೂಮಲ್ಲಿ 10 lakhsವರೆಗೂ ಆಗುತ್ತೆ. ಇನ್ನು ನೀವು ಎಡಿಷ್ನಲ್ ಎಸೆನ್ಷಿಯಲ್ ಕಿಟ್ಸ್ ಮತ್ತು ರೈನ್ ವೈಸರು, ಸೊ ಎಸೆನ್ಷಿಯಲ್ ಕಿಟ್ಸ್ ಇವನ್ನೆಲ್ಲ ಹಾಕಿಸ್ಕೊಂಡ್ರೆ ನಿಮ್ಗೆ ಅಪ್ ಟು 10.2 lakhsವರೆಗೂ ಆಗುತ್ತೆ. ಇಷ್ಟು ಟಾಟಾ ಅಲ್ಟ್ರೋಸ್ನ ಕಂಪ್ಲೀಟ್ ಸ್ಪೆಸಿಫಿಕೇಷನ್ಸು. 10 lakhs ಅಂಡರಲ್ಲಿ ಒಂದು ಒಳ್ಳೆ ಕಾರ್ನ ನೋಡ್ತಾ ಇದ್ದೀನಿ ಅಂದರೆ ಖಂಡಿತವಾಗಿಯೂ ನೀವು ಟಾಟಾ ಅಲ್ಟ್ರೋಸ್ಗೆ ಹೋಗ್ಬೋದು. ಇದು ಒಂದು ಸೇಫೆಸ್ಟ್ ಫ್ಯಾಮಿಲಿ ಕಾರ್ ಅಂತಲೇ ಹೇಳ್ತೀನಿ. ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.